ಗುರು ಒಂದು ವರ್ಷದಲ್ಲಿ 1 ಕೋಟಿ ದುಡಿಯೋಣ ಅನ್ನೋ ಭರದಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ನಮ್ಮನೇಲಿರೋ ರಾಯನ್ನ ನೋಡಿಕೊಂಡು ಹೀಟ್ರ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಆಚೆ ಬಂದು ಡ್ಯೂಟಿ ಮಾಡೋಣ ಅಂತ ನೋಡಿದ್ರೆ ಟೋಟಲಿ ಅಟ್ರ್ ಫ್ಲಾಪ್ ಗುರು. ಕಾರಣ ಇಷ್ಟೇ, ಎಲ್ಲಂದರೆ ಅಲ್ಲಿ ಹೋಟ್ಲುಗಳಲ್ಲಿ ಊಟ ಮಾಡ್ತೀವಿ. ಸೊ ಹೊಟ್ಟೆ ಕೆಟ್ಟೋಗಿ ಕೊನೆಗೆ ಡ್ಯೂಟಿನೂ ಬೀಳಲಿಲ್ಲ. ನಮ್ಮ ಮನೆ ಬರೋಕ್ಕೆ ಯಾವುದೂ ಸರಿ ಹೋಗಲಿಲ್ಲ. ಕೊನೆಗೆ ಏನಾದರೂ ಒಂದು ರೀಲ್ಸ್ ಮಾಡಬೇಕಾಗಿತ್ತು, ಅದೊಂದು ರೀಲ್ಸ್ ಮಾಡಿಕೊಂಡೆ. ಗ್ಯಾಪಲ್ಲಿ ಹಣದ ಮನೋವಿಜ್ಞಾನ ಅಂತ ಒಂದು ಬುಕ್ ಇದೆ, ನೀವೆಲ್ಲ ನೋಡ್ಬೋದು. ಆ ಬುಕ್ನ ಸ್ವಲ್ಪ ಹೊತ್ತು ಓದಿದೆ. ಅದಾದಮೇಲೆ ನನಗೆ ಗೊತ್ತಾಯಿತು ನಮ್ಮ ಡ್ರೈವರ್ಗಳ ಲೈಫಲ್ಲಿ ಯಾಕೆ ಸರಿಯಾದ ರೀತಿಯಲ್ಲಿ ಆರೋಗ್ಯ ಇರಲ್ಲ ಅಂತ. ಎಲ್ಲಂದರೆ ಅಲ್ಲಿ ಊಟ ಮಾಡ್ತೀವಿ, ಕಾರಣ ಹೊಟ್ಟೆ ಕೆಡ್ಬೋದು, ಇನ್ನೊಂದು ಆಗ್ಬೋದು. ಸೊ ದಯವಿಟ್ಟು ಎಲ್ಲ ಚಾಲಕರು ಆರೋಗ್ಯದ ಕಡೆ ಗಮನ ಕೊಡಿ. ಮೊದಲನೇ ದಿನವೇ ಅಟ್ರ್ ಫ್ಲಾಪ್ ಆಗಿದ್ದಕ್ಕೆ ಮನ್ಸಿಗೆ ತುಂಬ ಬೇಜಾರಾಯಿತು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾನು ವಾಶ್ರೂಮಲ್ಲೇ ಇರೋದಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ. ಆದರೆ ಹಂಗಂತ ಬೇಜವಾಬ್ದಾರಿತನ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಒಂದಂತೂ ಸತ್ಯ, 1 ಕೋಟಿನ ಸಂಪಾದನೆ ಮಾಡೇ ಮಾಡ್ತೀನಿ. ಹಂಗಂತ ಡ್ರೈವಿಂಗ್ ಫೀಲ್ಡಲ್ಲಿ ಸಂಪಾದನೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. 1 ಕೋಟಿ ನಾನು ಸಂಪಾದನೆ ಮಾಡ್ತೀನಿ.